Hello everyone, welcome to Abhyas Academy. ಈಗ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ರಿಸರ್ಚ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇದು ಅದರ ಕಂಟಿನ್ಯೂಯೇಷನ್ ಪಾರ್ಟ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವು ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್, ಎಕ್ಸ್ಪ್ಲೋರೇಟರಿ, ಆಕ್ಷನ್, ಡಿಸ್ಕ್ರಿಪ್ಟಿವ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಸ್ಟಡಿ ಇಲ್ಲಿವರೆಗೂ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವಿ ವಿಲ್ ಲರ್ನ್ ಮೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಷನ್ ರಿಸರ್ಚ್, ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ಗಳು ಯಾವ್ದ್ಯಾವ್ದಿದೆ ಅಂತ. ಸೊ ಡಯಾಗ್ನೋಸ್ಟಿಕ್ ಸ್ಟಡಿ ಬಗ್ಗೆ ನೋಡೋದಾದರೆ similar to descriptive study, but it is different, but with a different focus which is directed towards discovering what is happening. So ಈ ಡಯಾಗ್ನಾಸ್ಟಿಕ್ ಅನ್ನುವಂಥದ್ದು ಒಂದು ಸ್ವಲ್ಪ ಡಿಸ್ಕ್ರಿಪ್ಟಿವ್ ಸ್ಟಡಿಗೆ ಸಿಮಿಲರ್ ಆಗಿರುವಂಥದ್ದೇನೆ, ಆದರೆ ಇದರ ಫೋಕಸ್ಸು ಒಂದು ಸ್ವಲ್ಪ ಬೇರೆ ರೀತಿಯದ್ದಾಗಿರುತ್ತೆ. ಯಾವ ರೀತಿಯಾಗಿರುವಂಥ ಫೋಕಸ್ ಇರುತ್ತೆ ಇದರಲ್ಲಿ ಅಂತಂದರೆ ಡಿಸ್ಕವರಿಂಗ್ ವಾಟ್ ಈಸ್ ಹ್ಯಾಪನಿಂಗ್, ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಚೆಕ್ ಮಾಡೋದಕ್ಕೆ ವಿ ವಿಲ್ ಯೂಸ್ ಡಯಾಗ್ನಾಸ್ಟಿಕ್. ಈಗ ನಮ್ಮ ಬಾಡಿಯಲ್ಲಿ ಕೂಡ ಏನಾದರೂ ಪ್ರಾಬ್ಲಮ್ ಇತ್ತು ಅಂದಾಗ ನಾವೇನು ಇವಾಗ ಡಾಕ್ಟರ್ಸ್ ಏನು ಹೇಳ್ತಾರೆ, ಡಯಾಗ್ನೈಸ್ ಮಾಡಬೇಕು ನಾವು ಅಂತ ಹೇಳ್ತಾರೆ ಅಲ್ವಾ, ಆ ರೀತಿಯಾಗಿ ವೈ ಈಸ್ ಇಟ್ ಹ್ಯಾಪನಿಂಗ್ ಆ್ಯಂಡ್ ವಾಟ್ ಕ್ಯಾನ್ ಬಿ ಡನ್ ಅಬೌಟ್ ಇಟ್. ಸೊ ಯಾವುದಕ್ಕೋಸ್ಕರ ಇದಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಮತ್ತು ಇದನ್ನು ಸರಿಪಡಿಸೋಕ್ಕೆ ನಾನು ಏನನ್ನ ಮಾಡಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡಬೇಕಾಗಿರುವಂಥದ್ದು ಡಯಾಗ್ನಾಸ್ಟಿಕ್ ಸ್ಟಡಿ. ಇಟ್ ಏಮ್ಸ್ ಅಟ್ ಐಡೆಂಟಿಫೈಯಿಂಗ್ ದ ಕಾಸ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಪಾಸಿಬಲ್ ಸೊಲ್ಯೂಷನ್ಸ್ ಫಾರ್ ಇಟ್. ಸೊ ಡಯಾಗ್ನಾಸ್ಟಿಕ್ ಸ್ಟಡಿ ಅನ್ನುವಂಥದ್ದು ಅದು ಮೇಜರ್ ಆಗಿ ಪ್ರಾಬ್ಲಮ್ಮಿನ ಕಾಸ್ಗಳು ಮತ್ತು ಅದಕ್ಕೆ ಸಿಗುವಂತಹ ಒಂದು ಪಾಸಿಬಲ್ ಸೊಲ್ಯೂಷನ್ಸ್ ಕಡೆಗೆ ಅದರ ಗಮನ ಯಾವಾಗಲೂ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ಡಯಾಗ್ನಾಸ್ಟಿಕ್ ಸ್ಟಡಿ. ಇದನ್ನೆಲ್ಲ ನಾನು ತುಂಬ ಸಿಂಪಲ್ ಆಗಿ ಫ್ಯೂ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ಯಾಕಂದರೆ ಯಾವುದು ತುಂಬ ಕೇಳಿದಾರೋ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಹೋಗೋಣ. ಬಟ್ ನಿಮಗೆ ಇದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇದ್ದರೆ ಒಳ್ಳೆಯದು, ಯಾಕಂದರೆ ಈಗ ಕಂಪ್ಯಾರಿಟಿವ್ ಮಾಡಿ ಕ್ವೆಶನ್ಸ್ಗಳನ್ನ ಕೇಳಿಬಿಟ್ರೆ ಆಗ ನಿಮಗೆ ಎಲ್ಲ ಟೈಪ್ಸ್ ಆಫ್ ರಿಸರ್ಚ್ ಗೊತ್ತಿತ್ತು ಅಂದರೆ ಅದ್ರ ಬಗ್ಗೆ ಒಂದು ಜಸ್ಟ್ ಬೇಸಿಕ್ ನಾಲೆಡ್ಜ್ ಇತ್ತು ಅಂತ ಅಂದರೆ ಇಟ್ ವುಡ್ ಬಿ ಈಸಿ ಫಾರ್ ಯು ಟು ಟ್ಯಾಕಲ್ ದ ಕ್ವೆಶನ್ ಅಂತ ಅಷ್ಟೆ. ಸೊ ನೆಕ್ಸ್ಟ್ ಇಸ್ quantitative research. Quantitative research is based on measurement of quantity or amount. The word itself says quantitative, ಎಷ್ಟು ಅಮೌಂಟ್ ಅಲ್ಲಿ ಇದೆ ಅನ್ಬಿಟ್ಟು ಅಂತ. ಸೊ ದ ಕ್ವಾಂಟಿಟೇಟಿವ್ ರಿಸರ್ಚ್ ಇಸ್ ಬೇಸ್ಡ್ ಆನ್ ಮೆಷರ್ಮೆಂಟ್ ಆಫ್ ಕ್ವಾಂಟಿಟಿ ಆರ್ ಅಮೌಂಟ್. ಎಷ್ಟು ಯಾವುದೋ ಒಂದು ಅಥವಾ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಏನೋ ಒಂದಾಗಿರ್ಬೋದು, ಎಷ್ಟು ಕ್ವಾಂಟಿಟಿಲಿದೆ, ಎಷ್ಟು ಅಮೌಂಟಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ರಿಸರ್ಚ್ ಮಾಡೋದನ್ನ ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. This research is applicable to those phenomenon that can be expressed in quantity. ಸೊ ಈ ಒಂದು ರಿಸರ್ಚ್ ಯಾವ ಟೈಪ್ ಆಫ್ ಫಿನಾಮಿನಲ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ಈಗ ಇಷ್ಟು ಪ್ರಮಾಣದಲ್ಲಿ ವಾಲ್ಕೆನಿಕ್ ಎರಪ್ಷನ್ ಆಗಿದೆ ಅಥವಾ ಇಷ್ಟು ಪ್ರಮಾಣದಲ್ಲಿ ಅದು ಸೈಕ್ಲೋನ್ ಆಗಿದೆ ಅಂತ ಹೇಳ್ತೀವಲ್ವ. ಸೊ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಅ ಕ್ವಾಂಟಿಟಿ, ಅದನ್ನು ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟು ಕ್ವಾಲಿಟೇಟಿವ್ ರಿಸರ್ಚ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಕ್ವಾಲಿಟಿ. ಅಂದರೆ ಆ ಫಿನಾಮಿನ ಏನೋ ಒಂದು ಕಂಡಕ್ಟ್ ಆಗಿದೆ ಅಥವಾ ಏನೋ ಒಂದು ಜರುಗಿದೆ ಅಂದರೆ ಅದರಿಂದ ಏನೇನೆಲ್ಲನೂ ಕ್ವಾಲಿಟೇಟಿವ್ ನಮಗೆ ಸಿಕ್ಕಿದೆ ಅಂತ. ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ಕನ್ಸರ್ನ್ ವಿತ್ ಅ ಕ್ವಾಲಿಟೇಟಿವ್ ಫಿನಾಮಿನಾ ದಟ್ ಈಸ್ ರಿಲೇಟಿಂಗ್ ಟು ಆರ್ ಇನ್ವಾಲ್ವಿಂಗ್ quality or a kind. For example, reason for human behavior, techniques of qualitative research like sentence completion, storytelling, ಈ ರೀತಿಯಾಗಿ ಬೇಸ್ಡ್ ಆಗ್ತಾ ಹೋಗುತ್ತೆ. ಈಗ ಯಾವುದೋ ಒಂದು ಸೆಂಟೆನ್ಸ್ ಕೊಡ್ತಾರೆ, ಐ ಆಮ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೀವು ಆ ಸ್ಟೋರಿನ. ಸೊ ಇದರ ಬೇಸಿಸ್ ಮೇಲೆ ಯಾವ ರೀತಿಯಾಗಿ ಹ್ಯೂಮನ್ ಬಿಹೇವಿಯರ್ ಇರುತ್ತೆ ಅಥವಾ ಟೆಕ್ನಿಕ್ಸ್ ಎಲ್ಲ ಏನೇನಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರಿತಾ ಹೋಗ್ತೀವಿ. ಒಂದು ಯಾವುದಾದ್ರು ಸೆಂಟೆನ್ಸ್ ಕೊಟ್ಟು ಅದನ್ನ ನೀವು ಯಾವ ರೀತಿಯಾಗಿ ಸ್ಟೋರಿ ಕಂಪ್ಲೀಟ್ ಮಾಡಿದ್ರೆ, ವೆದರ್ ಯು ವಿಲ್ ಡೂ ದಟ್ ಇನ್ ಅ ನೆಗೆಟಿವ್ ವೇ ಆರ್ ಪಾಸಿಟಿವ್ ವೇ, ಅಥವಾ ನೀವು ಆ ಸ್ಟೋರಿನ ಒಂದು ನ್ಯೂಟ್ರಲ್ ವೇಯಲ್ಲಿ ಬರಿತಾ ಹೋಗ್ತೀರಾ, ಇಟ್ ಆಲ್ ಡಿಪೆಂಡ್ಸ್. ಸೊ ಯಾವ ರೀತಿಯಾಗಿ ನೀವು ಅದನ್ನು ಬದಲಾವಣೆ ಮಾಡ್ತಾ ಹೋಗ್ತೀರಾ ಅನ್ನುವಂಥದ್ದು. ನೆಕ್ಸ್ಟು ಹಿಸ್ಟಾರಿಕಲ್ ರಿಸರ್ಚ್. Historical research is nothing but a research on a past social forces which have shaped the present. ಸೊ ಈಗಿರುವಂತಹ ಒಂದು ವರ್ತಮಾನದ ಸಿಚುಯೇಷನ್ನಿಗೆ ಹೇಗೆ ಹಿಂದೆ ನಡೆದಿರುವಂತಹ ಎಷ್ಟೊಂದು ಪಾಸ್ಟ್ ಸೋಷಲ್ ಈವೆಂಟ್ಸ್ಗಳಾಗಿರಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಈ ದೇವಸ್ಥಾನ ಇಷ್ಟು ವರ್ಷ ಹಳೇದಾಗಿದೆ ಅಥವಾ ಈ ಒಂದು ಪಳೆಯುಳಿಕೆಗಳು ಇಷ್ಟು ವರ್ಷದ ಹಿಂದೆ ಸಿಕ್ಕಿದೆ, ಈ ರೀತಿಯಾಗೆಲ್ಲ ನಾವು ಒಂದು ರಿಸರ್ಚ್ಗಳನ್ನ ಕಂಡಕ್ಟ್ ಮಾಡ್ತಿರ್ತಾರೆ ಅಲ್ವಾ. ಸೊ ಅದೆಲ್ಲ ಬರುವಂಥದ್ದು ಹಿಸ್ಟಾರಿಕಲ್ ರಿಸರ್ಚ್ ಅಂಡರಲ್ಲಿ. For example, to study the present state of Indian labor, we may research on the past historical forces. ಸೊ ಈಗಿರುವಂಥ ಇಂಡಿಯನ್ ಲೇಬರ್ ಅಂದರೆ ಈಗ ನಡೀತಿರುವಂತಹ ಒಂದು ಕೆಲಸದ ಪದ್ಧತಿಯ ಬಗ್ಗೆ ಸಮೇತ ನಾವು ರಿಸರ್ಚನ್ನು ಕೂಡ ಮಾಡಬಹುದು. ಅಂದರೆ ಪ್ರೀವಿಯಸ್ಸಲ್ಲಿ ಯಾವ ರೀತಿಯಾಗಿ ಒಂದು ಕೆಲಸದ ಪದ್ಧತಿ ಇತ್ತು, ಬರೀ ಕೆಲಸ ಅಂತಲ್ಲ, ಯಾವುದೇ ಆದರೂ ನೀವು ತಗೋಬಹುದು, ಎಲ್ಲನೂ ನಮ್ಮ ಪ್ರೀವಿಯಸ್ ಅಲ್ಲಿ ಅಂದರೆ ಒಟ್ಟಿನಲ್ಲಿ ಪ್ರೀವಿಯಸ್ ಬಗ್ಗೆ ಅದರಲ್ಲಿರುವಂತಹ ಒಂದು ಫೋರ್ಸಸ್ ಬಗ್ಗೆ ತಿಳ್ಕೊಳ್ಳೋದನ್ನು ನಾವೇನಂತ ಕರಿತೀವಿ, ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಇದೆ. Although experimental research is primarily possible in areas of physical sciences with the help of a
hypothesis. It may also be carried out in a social science if such research enable us to quantify the findings, to apply the statistical and mathematical tools, and to measure the results, thus quantify. So experimental research ಅಂತಂದರೆ ಇಟ್ ಈಸ್ ಯೂಶಲ್ ಆಗಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಯೂಶಲಾಗಿ ಕ್ಯಾರಿ ಔಟ್ ಮಾಡೋದು ಒಂದು ಫಿಸಿಕಲ್ ಸೈನ್ಸ್ ಬ್ರ್ಯಾಂಚ್ ಅಂಡರಲ್ಲಿ ನಾವು ಇದನ್ನು ಯೂಶಲ್ ಆಗಿ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಕ್ಯಾರಿ ಮಾಡ್ತಾ ಹೋಗ್ತೀವಿ ವಿತ್ ದ ಹೆಲ್ಪ್ ಆಫ್ ಹೈಪೋಥೆಸಿಸ್. ಕೆಲವೊಂದು ನಾವೇ ಕಲ್ಪನೆಗಳನ್ನ ಮಾಡ್ಕೊಳ್ತೀವಿ, ಒಂದು ಹೈಪೋಥೆಸಿಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇದು ಈ ರೀತಿ ಆದರೆ ಹೇಗಿರುತ್ತೆ, ಇಫ್ ಆ್ಯಂಡ್ ದೆನ್ ಸ್ಟೇಟ್ಮೆಂಟ್ ಥರ ನಾವು ಮಾಡ್ತಾ ಹೋಗ್ತೀವಿ ಅಲ್ಲಿ. ಇಟ್ ಮೇ ಆಲ್ಸೋ ಬಿ ಕ್ಯಾರಿಡ್ ಔಟ್ ಇನ್ ಸೋಷಲ್ ಸೈನ್ಸ್ ನಾವು ಇದನ್ನ ಕ್ಯಾರಿ ಮಾಡ್ಬೋದು ಇಫ್ ಸಚ್ ರಿಸರ್ಚ್ ಎನೇಬಲ್ ಅಸ್ ಟು ಕ್ವಾಂಟಿಫೈ ದ ಫೈಂಡಿಂಗ್ ಥಿಂಗ್ಸ್. ನಾವೇನೇನು ಒಂದು ಥಿಂಗ್ಸ್ನ ತಗೊಂಡಿರ್ತೀವೋ ರಿಸರ್ಚ್ ಮುಖಾಂತರ ನಾವು ಕ್ವಾಂಟಿಫೈ ಮಾಡೋದಾದರೆ ಟು ಅಪ್ಲೈ ದ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಟೂಲ್ಸ್ ಆ್ಯಂಡ್ ಟು ಮೆಷರ್ ದ ರಿಸಲ್ಟ್ಸ್ ದಸ್ ಕ್ವಾಂಟಿಫೈಡ್. ಸೊ ನಾವು ಅದಕ್ಕೆ ಇವಾಗ ಏನಾದರೂ ಒಂದು ರಿಸಲ್ಟ್ಸ್ ಬಂದಿದೆ, ಆ ರಿಸಲ್ಟ್ಸನ್ನು ನಾವು ಕ್ವಾಂಟಿಫೈ ಮಾಡಬೇಕಂದ್ರೆ ಸ್ಟ್ಯಾಟಿಸ್ಟಿಕಲ್ ಅಥವಾ ಮ್ಯಾಥಮೆಟಿಕಲ್ ಟೂಲ್ಸ್ನ ನಾವು ಯೂಸ್ ಮಾಡಿಬಿಟ್ಟು ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಈ ರೀತಿಯಾಗಿ ಯೂಶಲಾಗಿ ಪಾಸಿಬಲ್ ಆಗೋದು ಫಿಸಿಕಲ್ ಸೈನ್ಸಲ್ಲಿ. ಸೋಷಲ್ ಸೈನ್ಸ್ ಬ್ರಾಂಚಲ್ಲೂ ಅಪ್ಲೈ ಆಗ್ತಾ ಹೋಗುತ್ತೆ, ಬಟ್ ಇಟ್ ಈಸ್ ಮೋರ್ ಕನ್ವೀನಿಯಂಟ್. ಅಂದರೆ ಇದು ಈ ರೀತಿಯಾಗಿರೋ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮೋರ್ ಕನ್ವೀನಿಯಂಟ್ ಆಗೋದು ನಮಗೆ ಫಿಸಿಕಲ್ ಸೈನ್ಸಲ್ಲಿ ಅಂತ. ಸೊ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ನೋಡೋಣ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಸೊ ಈ ವರ್ಡ್ ಈಗ ಆಲ್ರೆಡಿ ನೀವು ಕೇಳಿರ್ತೀರ, ಏನಿದು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಅಂದರೆ, ಸೊ ಇಟ್ ಈಸ್ ಅನ್ ಎಂಪಿರಿಕಲ್ ಇನ್ಕ್ವೈರಿ ಫಾರ್ ಅ ಸಿಚುಯೇಷನ್ ದಟ್ ಹ್ಯಾವ್ ಆಲ್ರೆಡಿ ಅಕರ್ಡ್. ಎಕ್ಸ್ ಪೋಸ್ಟ್, ಸೊ ಇಲ್ಲಿ ಪೋಸ್ಟ್ ಅಂತ ಇದೆ ಅಂದರೆ ಆಲ್ರೆಡಿ ಬಿಫೋರ್ ಆಗಿರುವಂಥದ್ದು. ಫ್ಯಾಕ್ಟೋ ಇಸ್ ಅ ಥಿಂಗ್ ಬಟ್ ಫ್ಯಾಕ್ಟ್ ಅನ್ನುವಂಥದ್ದು. ಎಕ್ಸ್ ಅಂದರೆ ಪ್ರೀವಿಯಸ್ಲಿ ಆಗಿರುವಂತಹ ಒಂದು ಫ್ಯಾಕ್ಟಿನ ಬಗ್ಗೆ ರಿಸರ್ಚ್ ಮಾಡುವಂಥದ್ದು. ಸೊ ಎಂಪಿರಿಕಲ್ ಅಂತಂದರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡ್ತಾ ಹೋಗ್ತೀವಿ ಇಲ್ಲಿ. ಸೊ ಅಂದರೆ ಈಗ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿ ಯಾವುದೋ ಒಂದು ರಿಸಲ್ಟ್ನ ತೊಗೊಂಡಿರ್ತಾರೆ, ಬಟ್ ಸ್ಟಿಲ್ ಅದರ ಮೇಲೆ ಮತ್ತೆ ನಾವು ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಸಿಚುಯೇಷನ್ ದಟ್ ಹ್ಯಾವ್ ಆಲ್ರೆಡಿ ಆಕಡೆ ಯಾವುದೋ ಒಂದು ಸಿಚುಯೇಷನ್ ಆಲ್ರೆಡಿ ಆಗೋಗಿರುತ್ತೆ, ಅದರ ಮೇಲೆ ಮತ್ತೆ ನಾವು ರಿಸರ್ಚ್ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಫೇಲ್ಯೂರ್ ಆಫ್ ಅ ಪ್ರಾಡಕ್ಟ್ಸ್ ಸರ್ವಿಸಸ್ ಇಫ್ ಸ್ಟಡಿಡ್ ಆರ್ ರಿಸರ್ಚ್ ಲೇಟರ್ ಮೇ ಬಿ ಕೆಟಗರೈಸ್ಡ್ ಆಸ್ ಅ ಎಕ್ಸ್ ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್. ಸೊ ಇವಾಗ ಮಾರ್ಕೆಟಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಬಿಟ್ಟಿರ್ತಾರೆ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿರುತ್ತೆ, ಅದು ಎಷ್ಟು ಮಟ್ಟಿಗೆ ಫೇಲ್ಯೂರ್ ಆಗಿರುತ್ತೆ, ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಎನಿ ಕೈಂಡ್, ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಅದನ್ನು ಆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ರಿಸರ್ಚನ್ನು ನಾವು ಎಕ್ಸ್ ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಅಂಡರಲ್ಲಿ ಕೆಟಗರೈಸ್ ಮಾಡ್ಬೋದು. ಆ್ಯಂಡ್ ಸ್ಟಡಿ ಮಾಡೋದ್ರಿಂದ ವಿಲ್ ಗೆಟ್ ಟು ನೋ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನೇನಾಗಿದೆ ಅಲ್ಲಿ, ಮತ್ತು ಡಿಮೆರಿಟ್ಸ್ ಏನಾಗಿದೆ, ನಾವು ಯಾವುದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟು ಕೇಸ್ ಸ್ಟಡಿ ಅಪ್ರೋಚ್ ಅಂತ ಇದೆ. ಸೊ ದ ಕೇಸ್ ಸ್ಟಡಿ ಅಪ್ರೋಚ್ ಇಸ್ ಪರ್ಟಿಕ್ಯುಲರ್ಲಿ ಇನಿಷಿಯೇಟೆಡ್ ಅಟ್ ದ ಮೈಕ್ರೋ ಲೆವೆಲ್. ಏನಿದು ಮೈಕ್ರೋ ಲೆವೆಲ್ ಅಂತ ಹೇಳ್ತಿದ್ದಾರೆ, ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾರ್ಟಪ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಸ್ಟಾರ್ಟಪ್ ಏನೋ ಒಂದು ಹೊಸ ಒಂದು ಐಡಿಯಾ ಒಂದಿಗೆ ಒಂದು ಇಂಡಸ್ಟ್ರಿಗೆ ಬರುತ್ತೆ. ಸೊ ಆಗ ಅಲ್ಲಿ ಅವ್ರು ಇಂಪ್ಲಿಮೆಂಟ್ ಯಾವುದೋ ಒಂದು ಸರ್ವಿಸ್ನ ಅವರು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಆ ಸರ್ವಿಸ್ ರಿಲೇಟೆಡ್ ಆಗಿ ಅವರು 1 ಅಥವಾ 2 ಕೇಸನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಏನೇನೆಲ್ಲ ಅದರ ಬ್ಯಾಕ್ಗ್ರೌಂಡ್ ಆಗಿರಬಹುದು, ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಎಷ್ಟು ಏಜ್ ಗ್ರೂಪ್ ಅವರು ಅದಕ್ಕೆ ಬಿಲಾಂಗ್ ಆಗ್ತಾರೆ, ಈ ರೀತಿಯಾಗಿ ಎಲ್ಲ ಸ್ಟಡಿ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಕೇಸ್ ಸ್ಟಡಿ ಅಪ್ರೋಚ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟಡಿ ಆಫ್ ಪರ್ಟಿಕ್ಯುಲರ್ ಕಂಪನಿ, ಅಥವಾ ಈಗ ಆಲ್ರೆಡಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟಾರ್ಟಪ್ ಕಂಪನಿಯವರು ಬಿಫೋರ್ ಅದೇ ರೀತಿಯಾಗಿರುವಂತಹ ಇನ್ನೊಂದು ಅವ್ರು ಪ್ರೊವೈಡ್ ಮಾಡಬೇಕು ಅಂದ್ಕೊಂಡಿದ್ದಂಥ ಸರ್ವಿಸ್ ಇನ್ನೊಂದು ಕಂಪನಿ ಆಲ್ರೆಡಿ ಪ್ರೊವೈಡ್ ಮಾಡ್ತಾ ಇತ್ತು ಅಂತ ಅಂದರೆ, ಇವರು ಅದಕ್ಕಿಂತ ಇನ್ನೂ ಡಿಫ್ರೆಂಟಾಗಿ ಹೇಗೆ ಮಾಡಬಹುದು ಅಂತ ತಿಳ್ಕೊಬೇಕು ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿ ಬಗ್ಗೆ ಸ್ಟಡಿ ಮಾಡಬೇಕಾಗೋದಲ್ಲ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಕೇಸ್ ಸ್ಟಡಿ ಅಪ್ರೋಚ್. ನೆಕ್ಸ್ಟ್, ಸರ್ವೆ ರಿಸರ್ಚ್. ಸೊ ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಸರ್ವೆ. ನಾವೇ ಎಷ್ಟು ಜೊತೆ ಹೇಳಿರ್ತೀವಲ್ವ, ಇವ್ರನ್ನ ಇಷ್ಟು ಸರ್ವೆ ಮಾಡಿದ್ದಾರೆ ಅಥವಾ ಈ ರೋಡ್ ಇಷ್ಟು ಸರ್ವೆ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಆ ರೀತಿಯಾಗಿ ಸರ್ವೆ ರಿಸರ್ಚ್ in one way may be categorized as a separate research method, but in the other way may be defined as a tool which we follow in carrying out a research of any other types already mentioned so far. ಸೊ ಈಗ ಸರ್ವೆ ರಿಸರ್ಚ್ ಅಂದರೆ ಈಗ ಎಷ್ಟೊಂದು ರಿಸರ್ಚ್ಗಳನ್ನ ನಾವು ನೋಡ್ಕೊತಾ ಬಂದ್ವಲ್ಲ, ಕೇಸ್ ಬೇಸ್ಡ್ ಸ್ಟಡಿ, ಇವ್ಯಾಲ್ಯೂಯೇಷನ್ ಸ್ಟಡಿ ಅಂತೆಲ್ಲ ನೋಡ್ತಾ ಬಂದ್ವಿ. ಅವುಗಳನ್ನು ಈಗ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ಅಂತ ಇದೆ ಅಂತ ಅಂದ್ಕೊಳ್ಳಿ, ಆ ಟಾಪಿಕ್ ಬೇಸಿಸ್ ಮೇಲೆ ಎಷ್ಟು ಇವ್ಯಾಲ್ಯೂಯೇಷನ್ ಸ್ಟಡಿ ಕಂಡಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಟೈಪ್ ಆಫ್ ಸರ್ವೆ ಅಲ್ವಾ. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಅಂಕಿ ಅಂಶಗಳನ್ನು ಕೊಡ್ತಾ ಹೋಗ್ತೀವಿ. ನಮಗೆ ಇಲ್ಲಿ ಎಷ್ಟು ಅಂದರೆ
ಎಷ್ಟು ಟೈಮ್ಸ್ ಆಗಿದೆ, ಅದರಿಂದ ಸಿಕ್ಕಿರುವಂಥ ರಿಸಲ್ಟ್ಸ್ಗಳೇನು, ಅದನ್ನೆಲ್ಲನೂ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಟ್ ಇನ್ವಾಲ್ವ್ಸ್ ಅ ಸ್ಟಡಿ ಆಫ್ ಪಾಪ್ಯುಲೇಷನ್ ಆರ್ ಅ ಸ್ಯಾಂಪಲ್ ಬೇಸ್ಡ್ ಆನ್ ಸಮ್ questionnaire or a schedule to find out some intended characteristics. ಸೊ ಇವಾಗ ಸರ್ವೇದಲ್ಲಿ ನೀವು ನೋಡ್ಬೋದು, ಸೆನ್ಸಸ್ಸಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಅಂತ ಮಾಡ್ತಾರೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನೀವು ಎಷ್ಟೊತ್ತಿ ಫೋನ್ ಕಾಲ್ಸ್ಗಳು ಕೂಡ ಬಂದಿರುತ್ತೆ. ಇವಾಗ ನೀವು ಒಂದು ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ, ಅಡ್ವರ್ಟೈಸ್ಮೆಂಟ್ ಯಾವ ಪ್ಲ್ಯಾಟ್ಫಾರ್ಮಿಂದ ನಿಮಗೆ ಸಿಕ್ಕಿದೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಾ ಅಥವಾ ನ್ಯೂಸ್ ಪೇಪರಿಂದ ನೀವು ಅದನ್ನು ನೋಡ್ಕೊಂಡಿದ್ದೀರಾ ಅಥವಾ ಬೇರೆಯವ್ರು ಹೇಳಿದಾಗ ಕೇಳಿ ತಿಳ್ಕೊಂಡಿದ್ದೀರಾ. ಆ ರೀತಿಯಾಗಿ ಒಂದು ಕ್ವೆಶನ್ನೇರ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಅಥವಾ ಒಂದು ಚೆಕ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಬೇಸ್ಡ್ ಆನ್ ದಟ್ ಒಂದು ಪರ್ಟಿಕ್ಯುಲರ್ ಹ್ಯೂಮನಿನ ಒಂದು ಇಂಟೆನ್ಷನ್ ಕೂಡ ಅವರು ತಿಳ್ಕೊಳ್ತಾ ಹೋಗ್ಬೋದು. ಸೊ ದಟ್ ಈಸ್ ಅಬೌಟ್ ಸರ್ವೆ ರಿಸರ್ಚ್. Next to conceptual research. Conceptual research is related to some abstract ideas or a theory generally used by philosophers and thinkers to develop new concepts. ಈ ಕಾನ್ಸೆಪ್ಚುಯಲ್ ಅಂತ ಅಂದರೆ ಒಂದು ವಿಷಯದ ಬಗ್ಗೆ ಅಥವಾ ಒಂದು ಪರಿಕಲ್ಪನೆಯ ಬಗ್ಗೆ. ಯೂಶಲ್ ಆಗಿ ಈ ಒಂದು ಕಾನ್ಸೆಪ್ಚುಯಲ್ ರಿಸರ್ಚನ್ನು ಯೂಸ್ ಮಾಡುವಂಥದ್ದು ಫಿಲಾಸಫರ್ಸ್ ಮತ್ತು ಥಿಂಕರ್ಸ್ ಆಗಿರ್ತಾರೆ. ಈಗ ನೀವು ನೋಡಿರ್ಬೋದು ಪೆಲಾಗರಿಸಮ್ ಅಥವಾ ಐಡಿಯಲಿಸಮ್ಸ್ ಅಂತ ನಾವೇನೇನು ಕರಿತಾ ಹೋಗ್ತೀವೋ ಇದೆಲ್ಲನೂ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ಕೆಲವೊಂದು ಅಬ್ಸ್ಟ್ರಾಕ್ಟ್ ಐಡಿಯಾಸ್ಗಳನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಇಟ್ಕೊಂಡು ಇನ್ನು ಹೊಸ ಹೊಸ ನ್ಯೂ ಕಾನ್ಸೆಪ್ಟ್ಸ್ಗಳನ್ನು ಅವರು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಸೊ ಹಿಯರ್ ಕಾನ್ಸೆಪ್ಚುಯಲ್ ರಿಸರ್ಚ್ ರಿಲೇಟೆಡ್ ಸೊ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಥಿಯರಿ. ಸೊ ಕೆಲವೊಂದು ಅಬ್ಸ್ಟ್ರಾಕ್ಟ್ ಐಡಿಯಾಸ್ಗಳೇನಿರುತ್ತೋ ಥಿಯರೀಸ್ಗಳೇನಿರುತ್ತೋ ಅದನ್ನು ಯೂಸ್ ಮಾಡುವಂಥವರು ಫಿಲಾಸಫರ್ಸ್ಗಳಾಗಿರ್ತಾರೆ ಅಥವಾ ಥಿಂಕರ್ಸ್ ಆಗಿರ್ತಾರೆ. ಅದನ್ನ ಇಟ್ಕೊಂಡು ಒಂದು ನ್ಯೂ ಕಾನ್ಸೆಪ್ಟ್ಸ್ಗಳನ್ನು ಅವರು ಡೆವಲಪ್ ಮಾಡ್ತಾ ಹೋಗ್ತಾರೆ. Conceptual research doesn't involve conducting any practical experiments. ಸೊ ಕಾನ್ಸೆಪ್ಚುಯಲ್ ರಿಸರ್ಚಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡೋದಿಲ್ಲ. ಸೊ ಜಸ್ಟ್ ಅವರು ಒಂದು ಥಿಯರೀಸ್ನ ಹೇಳ್ತಾ ಹೋಗ್ತಾರೆ. ಯೂಶಲಾಗಿ ಕಾನ್ಸೆಪ್ಚುಯಲ್ ರಿಸರ್ಚ್ ಬಂದ್ಬಿಟ್ಟು ಲೈಫ್ ರಿಲೇಟೆಡ್ ಆಗಿರುವಂಥದ್ದು ಅಥವಾ ಫಿಲಾಸಫಿಕಲ್ ರಿಲೇಟೆಡ್ ಆಗಿರುವಂಥದ್ದು ಆಗಿರುತ್ತೆ. ಇಟ್ ಈಸ್ So it is related to abstract concepts or ideas. Philosophers have a long used conceptual research to develop a new theories or interrupt existing theories in a different light. ಸೊ ಯೂಶಲ್ ಆಗಿ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಆಲ್ರೆಡಿ ಒಂದು ಥಿಯರಿ ಎಕ್ಸಿಸ್ಟ್ ಆಗಿರುತ್ತೆ. ಆ ಥಿಯರಿ ಬಗ್ಗೆನೇ ಸ್ಟಡಿ ಮಾಡ್ತಾ 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 ಒಂದು ಹೊಸದನ್ನು ಡೆವಲಪ್ ಮಾಡೋದಾಗಿರ್ಬೋದು ಅಥವಾ ಆಲ್ರೆಡಿ ಇರುವಂತಹ ಥಿಯರಿಯನ್ನು ಇಂಟರಪ್ಟ್ ಮಾಡಿ, ಅಂದರೆ ಅದು ಯಾಕೆ ಈ ರೀತಿಯಾಗಿದೆ, ಅದನ್ನು ಇನ್ನೂ ನಾವು ಬೇರೆ ಯಾವ ರೀತಿಯಲ್ಲಿ ನೋಡಬಹುದು, ಯಾವ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಅದನ್ನು ನೋಡಬಹುದು ಅನ್ನುವಂಥದ್ದನ್ನು ಅಂದರೆ ದೇ ವಿಲ್ ಸಿ ದ್ಯಾಟ್ ಇನ್ ಅ ವೆರಿ ಡಿಫ್ರೆಂಟ್ ಮ್ಯಾನರ್. ಆ ರೀತಿಯಾಗೂ ಕೂಡ ಕಾನ್ಸೆಪ್ಚುಯಲ್ ರಿಸರ್ಚ್ ವರ್ಕ್ ಆಗುತ್ತೆ. ಹಾಗಾದರೆ ಇದರಿಂದ ಏನು ಯೂಸು ಅಂತ ಅಂದರೆ ಈಗ ಎಷ್ಟೋ ವಿಷಯಗಳಿಗೆ ಹಲವಾರು ಮುಖಗಳಿರುತ್ತೆ, ಬಟ್ ನಾವು ಬರೀ ಒಂದೇ ಪಾರ್ಟಿಂದ ಅದನ್ನ ನೋಡಿದಾಗ ನಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಿರಲ್ಲ. ಸೊ ನಾವು ಯಾವಾಗ ಒಂದು ವಿಷಯನ 360 ಡಿಗ್ರಿಯಿಂದ ನೋಡೋಕ್ಕೆ ಪ್ರಯತ್ನ ಪಡ್ತೀವೋ ಆಗ ನಮಗೆ ಅದ್ರ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗ್ತಾ ಹೋಗುತ್ತೆ. ದ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ ಆಫ್ ಕಾನ್ಸೆಪ್ಚುಯಲ್ ರಿಸರ್ಚ್ ಈಸ್ Sir Isaac Newton. He observed his surroundings to be conceptualized and developed the theories about gravitation and motion. ಸೊ ಯೂಶಲ್ ಆಗಿ ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದರೆ ಗ್ರಾವಿಟೇಷನ್ ಆ್ಯಂಡ್ ಮೋಷನ್. ಈಗ ನೀವು ನೋಡಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ನ್ಯೂಟನ್ ಹಿಲ್ ಥಿಂಕ್ ದ್ಯಾಟ್ ವೈ ಆ್ಯಪಲ್ ಕೆಳಗಡೆನೇ ಬಿತ್ತು, ಅದು ಯಾಕೆ ಮೇಲೆ ಹೋಗಕ್ಕೆ ಆಗಲಿಲ್ಲ. ಮತ್ತು ಇವಾಗ ಈ ಮೋಷನ್ ಕಾನ್ಸೆಪ್ಟ್ ಬಗ್ಗೆನೂ ನೀವು ನೋಡಿರ್ತೀರ, ಈ ರೀತಿಯಾಗಿನೇ ಯಾಕೆ ಆಗ್ತಾ ಇದೆ ಅಂತ ಅವರು ಅದನ್ನ ಆ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ಹೋದರು. ಸೊ ಹಾಗೇನೆ ಡೆವಲಪ್ ಆಗಿದ್ದಂತಹ ಥಿಯರಿ ಬಂದು ಗ್ರಾವಿಟೇಷನಲ್ ಥಿಯರಿ. ಸೊ ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಇರೋದನ್ನೇ ನಾವು ತುಂಬ ಕೀನಾಗಿ ಅಬ್ಸರ್ವ್ ಮಾಡ್ತಾ ಈ ಕಾನ್ಸೆಪ್ಟ್ಸ್ಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೋದಂಗೆ ನಮಗೆ ಒಂದು ಹೊಸ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಕಾನ್ಸೆಪ್ಚುಯಲ್ ರಿಸರ್ಚ್. ನೆಕ್ಸ್ಟ್ ಬಂದು ಎಂಫಿರಿಕಲ್. ಸೊ ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಪ್ರಾಯೋಗಿಕ. ಯಾವುದರ ಮೇಲೆ ನಾವು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮೇಲೆ ನಾವು ಈ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತೀವಿ. ಎಂಫಿರಿಕಲ್ ರಿಸರ್ಚ್ ಲೈಸ್ ಆನ್ ಎಕ್ಸ್ಪೀರಿಯನ್ಸಸ್ ಆರ್ ಅಬ್ಸರ್ವೇಷನ್ ಅಲೋನ್ ವಿತೌಟ್ ಗಿವಿಂಗ್ ಅ ಡ್ಯೂ ರಿಗಾರ್ಡ್ಸ್ ಫಾರ್ ಅ ಸಿಸ್ಟಮ್ ಆ್ಯಂಡ್ ಥಿಯರಿ. ಸೊ ಎಂಫಿರಿಕಲ್ ರಿಸರ್ಚ್ ಯೂಶಲ್ ಆಗಿ ಒಂದು ಎಕ್ಸ್ಪೀರಿಯನ್ಸಸ್ ಅಂದರೆ ಯಾವುದಾದ್ರೂ ಒಂದು ಅನುಭವದ ಮೇಲೆ ಅಥವಾ ಅಬ್ಸರ್ವೇಷನ್ ಅಂದರೆ ಸೂಕ್ಷ್ಮವಾಗಿ ನೋಡುವುದರ ಮೇಲೆ ಮಾತ್ರ ರಿಸರ್ಚ್ ಲೈಸ್ ಆನ್ ಎಕ್ಸ್ಪೀರಿಯನ್ಸ್ ಆರ್ ಅಬ್ಸರ್ವೇಷನ್ ಅಲೋನ್
ವಿತೌಟ್ ಗಿವಿಂಗ್ ಡ್ಯೂ ರಿಗಾರ್ಡ್ಸ್ ಫಾರ್ ದ ಸಿಸ್ಟಮ್ಸ್ ಆ್ಯಂಡ್ ಥಿಯರಿ. ಬೇರೆ ಬೇರೆ ಕಾರಣಗಳನ್ನು ಹೊರತುಪಡಿಸಿ ಅದು ಯೂಶಲ್ ಆಗಿ ಅನುಭವ ಮತ್ತು ಒಂದು ಅಬ್ಸರ್ವೇಷನ್ ಮೇಲೆ ಯಾವಾಗಲೂ ಡಿಪೆಂಡ್ ಆಗಿರುತ್ತೆ. ಎಂಫರಿಕಲ್ ಪ್ರಾಯೋಗಿಕಕ್ಕೆ ತುಂಬ ಮುಖ್ಯವಾದದ್ದು ಎಕ್ಸ್ಪೀರಿಯನ್ಸ್ ಅಲ್ವಾ. ಎಕ್ಸ್ಪೀರಿಯನ್ಸ್ ಮತ್ತು ಅಬ್ಸರ್ವೇಷನ್, ನಾವು ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀವೋ, ಎಷ್ಟು ಕ್ಲೀನಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವೋ ಅದರ ಮೇಲೆ ನಮ್ಮ ರಿಸರ್ಚ್ಗಳು ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಇದೆ. ಏನಿದು ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಅಂದರೆ ಯೂಶಲಿ ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್ ಥಿಂಗ್ಸಿಗೆ ರಿಲೇಟ್ ಆಗಿರುತ್ತೆ. ಸೊ ದ ಲಾಂಗಿಟ್ಯೂಡಿನಲ್ ರಿಸರ್ಚ್, ದ ರಿಸರ್ಚ್ ಇಸ್ ಕ್ಯಾರಿಡ್ ಸೆವೆರಲ್ ಟೈಮ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಪ್ಯಾನಲ್ ಸ್ಟಡಿ. ಸೊ ಇದನ್ನು ಪ್ಯಾನಲ್ ಸ್ಟಡಿ ಅಂತ ಕೂಡ ಕರಿತೀವಿ. ಯಾಕಂತಂದರೆ ಇಲ್ಲಿ ಮೋರ್ ದ್ಯಾನ್ 2 to 3 ಪೀಪಲ್ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಸೊ ಡೇಟಾ ಇಸ್ ಕಲೆಕ್ಟೆಡ್ ಅಬೌಟ್ ದ ಸೇಮ್ ಸ್ಯಾಂಪಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸೊ ದಟ್ ದ ಪಾಸಿಬಲ್ ರಿಲೇಷನ್ಶಿಪ್ ಅಮಾಂಗ್ ವೇರಿಯಬಲ್ಸ್ ಕ್ಯಾನ್ ಬಿ ರಿವೀಲ್ಡ್ ಬೈ ಎಕ್ಸಾಮಿನಿಂಗ್ ದ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅಟ್ ದ್ಯಾಟ್ ಟೈಮ್. ಸೊ ಒಂದು ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಏನು ಮಾಡ್ತಾರೆ, ಯಾವುದೋ ಒಂದು ಪ್ರಾಡಕ್ಟನ್ನ ಈ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಯೂಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ಒಂದು ಪ್ರಾಡಕ್ಟು ಮತ್ತು ಆ ಒಂದು ಪರ್ಸನ್ಗೆ ಹೇಗೆ ರಿಲೇಟ್ ಆಗಿದೆ, ಅದ್ರ ಮೇಲೆ ಈ ಪ್ರಾಡಕ್ಟ್ ಮೇಲೆ ಪರ್ಸನ್ ಹೇಗೆ ರಿಲೇ ಆಗಿದ್ದಾರೆ ಅನ್ನೋದನ್ನ ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ. ಇನ್ ದ ಏರಿಯಾ ಆಫ್ ಮಾರ್ಕೆಟಿಂಗ್, ಅ ಕನ್ಸ್ಯೂಮರ್ ಪ್ಯಾನಲ್ ಇಸ್ ದ ಎಕ್ಸಾಂಪಲ್ ಆಫ್ ಲಾಂಗಿಟ್ಯೂಡಿನಲ್ ಸ್ಟಡಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಇದು ಬಿಸ್ನೆಸ್ ರಿಲೇಟೆಡ್ ಆಗಿರೋದ್ರಿಂದ ಈ ಕನ್ಸ್ಯೂಮರ್ ಪ್ಯಾನಲ್ ಅನ್ನುವಂಥದ್ದು ಎಕ್ಸಾಂಪಲ್ ಆಗುತ್ತೆ ಈ ಒಂದು ಲಾಂಗಿಟ್ಯೂಡಿನಲ್ ಸ್ಟಡಿ, ಇನ್ ವಿಚ್ ದ ಸೇಮ್ ಸ್ಯಾಂಪಲ್ ಆಫ್ ಹೌಸ್ ಹೋಲ್ಡ್ ಈಸ್ ಸ್ಟಡಿಡ್ ಫಾರ್ ಅ ಒನ್ ಆರ್ ಮೋರ್ ಆಸ್ಪೆಕ್ಟ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಫಾರ್ ಅ ಡ್ಯೂರೇಷನ್ ಆಫ್ ಟೈಮ್. ಸೊ ಯಾವುದಾದ್ರೂ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಆಗಿರಬಹುದು, ಆ ಒಂದು ಡ್ಯೂರೇಷನಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಸ್ಟಡಿ ಮಾಡುವಂಥದ್ದು ಆಗಿರ್ಬೋದು. ಇಟ್ ಈಸ್ ಅ ಟೈಮ್ ಆಫ್ ಸೀರೀಸ್ ಸ್ಟಡಿ. ಇದು 1 ಅಥವಾ 2 ದಿನದಲ್ಲಿ ನಡೆಯುವಂಥದ್ದಲ್ಲ, ಇದನ್ನು ಸೆಟ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ, ಸೀರೀಸ್ ವೈಸ್ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಲಾಂಗಿಟ್ಯೂಡಿನಲ್ ರಿಸರ್ಚ್. ಸೊ ಆಸ್ ಆಫ್ ನೌ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಡಯಾಗ್ನೋಸ್ಟಿಕ್ ತಿಳ್ಕೊಂಡಿದ್ದೀವಿ, ಕ್ವಾಂಟಿಟೇಟಿವ್ ರಿಸರ್ಚ್ ತಿಳ್ಕೊಂಡಿದ್ದೀವಿ, ಕ್ವಾಲಿಟೇಟಿವ್, ಹಿಸ್ಟಾರಿಕಲ್, ಎಕ್ಸ್ಪೆರಿಮೆಂಟಲ್, ಸರ್ವೆ, ಕಾನ್ಸೆಪ್ಚುಯಲ್, ಎಂಪಿರಿಕಲ್ ಆ್ಯಂಡ್ ಲಾಂಗಿಟ್ಯೂಡಿನಲ್ ರಿಸರ್ಚ್ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಟೈಪ್ಸ್ ಆಫ್ ರಿಸರ್ಚ್. ಸೊ ರಿಸರ್ಚಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಅವುಗಳು ಯಾವುದು ಅಂತ ಕೂಡ ಯಾವ್ಯಾವು ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ಆಲ್ರೆಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದರೆ ಪ್ಯಾಟ್ರನ್, ಈ ರಿಸರ್ಚ್ನ ಪ್ಯಾಟ್ರನ್ ಹೇಗಿರುತ್ತೆ, ರಿಸರ್ಚ್ನ ಒಂದು ಥೀಸಿಸನ್ನು ಸಬ್ಮಿಟ್ ಮಾಡೋಕ್ಕೆ ಏನೇನೆಲ್ಲ ಉಪಯೋಗಿಸ್ತಾರೆ ಮತ್ತು ಅದು KCET ಪಾಯಿಂಟ್ ಆಫ್ ವ್ಯೂವಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋವಂಥದ್ದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಇನ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.